ಅಲ್ಲಿನ ಬಂದಿಲ್ಲ ಏನು ಹಲ್ಲು ತೋರ್ಸಿ ನಿಂದು ಏ ಬರಾಕತ್ತದಪ್ಪ ಆಫ್ಟರ್ ಲಾಂಗ್ ಟೈಮ್ 8 ವರ್ಷ ಆಯ್ತು ನೀನು ಅಲ್ಲಿ ಬಿದ್ದು. ನಮ್ಮ ಡೆಸ್ಟಿನೇಷನ್ ಬಂದು ಇವಾಗ ಒಂದು ಸ್ವಲ್ಪ ರೋಲ್ ತೊಗೊಂಡು ಸುಂದ್ರಿ ಹೇ ಇರೋಣಿ ನೀವು ರೆಡಿ ಆಗೋದ ನೋಡ್ರಿ. ಈಗ ತೊಗೊಂಡು ಸೀದಾ ಬಿಜಾಪುರ ಹೋಗೋದೆ. ಮಸ್ತಾಗಿ ಬಿರಿಯಾನಿ ತೊಗೊಂಡ್ವಿ, ಎಲ್ಲ ಕೆಲಸ ಅಂತ ಮುಗಿದ ನಮ್ಮದು. ಇವಾಗ ತಿಂದು ಹೋಗೋದ ಇವಾಗ ಪಟ ನಂಗೆ ಭಾಳ ದೂರಿನ ಜರ್ನಿ ಬೋಸರ ಮೇಲೆ ತಿಲ್ಲಕತ್ತಾರ. ಗಾಯ್ಸ್ ಇವತ್ತು ನಮ್ಮ ಕ್ರೇಜಿ ಅವರು ನನಗೆ ಕಾವ್ಯಾಗ ಬಿಟ್ಟು ತಿರ್ಗಾಡಕ್ ಹೊಂಟಾರ ನೋಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ಮನೆಯಿಂದ. ಶಿಸ್ತು ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಿಂತೀನಿ ಇವಾಗ. ಗೈಸ್ ಇವಾಗಂತೂ 2-3-4 ದಿನ ಆಯಿತು ಕಂಟಿನ್ಯೂ ಆಗಿ ಬೆಳಗ್ಗೆ ಉಸಿ ಸ್ನಾನ ಮಾಡೋದು ರೆಡಿ ಮಾಡ್ಸಕತ್ತಾರೆ ನಮಗೆ ಅಂದ್ರೆ ವರ್ಕ್ ಮೇಲೆ ವರ್ಕ್ ಕಂಟು ನಿದ್ದೆ ಆಗಲ್ಲ. ಆಲ್ಮೋಸ್ಟ್ ಅರ್ಧಂಬರ್ಧ ನಿದ್ದೆ ಮಾಡೋದು ನೋಡ್ರಿ. ನಿಜ ಹೇಳ್ಬೇಕಂದ್ರೆ ಮಲ್ಕೊಳ್ಳೋದಂತೂ ನೈಟ್ ಲೇಟ್ ಆಗುತ್ತೆ. ಸೊ ಹಂಗಾಗಿ ಬೆಳಗ್ಗೆ ಆದರೂ 11 ಗಂಟೆ ತನಕ ಮಲ್ಕೊಂಡ್ರೆ ನನಗೆ ಕಣ್ತುಂಬ ನಿದ್ದೆ ಆಗುತ್ತೆ. ಬಟ್ ನಮಗೆ ಮಲ್ಕೊಳಕ್ಕೆ ಬಿಡ್ತಿಲ್ಲ. ಆ ಕಡೆ ಹೋಗೋದು ಈ ಕಡೆ ಹೋಗೋದು ಹಿಂಗಾಯ್ತು ಹೇಳ್ಕಿರೆ ಎಬ್ಸಿ ಬಿಡ್ತಾರೆ ಬೇಗನೆ. ಆ್ಯಂಡ್ ಗೈಸ್ ಇವತ್ತು ಹೋಗಿ ನಮ್ಮ ಹಳೆಯಾಗ ಎತ್ತಾಕೊಂಬರ್ಬೇಕು. ಸೊ ಅದ್ರ ಸಲುವಾಗಿ ರೆಡಿಯಾಗಿ ನಿಂತೀನಿ. ಈಗ ನಾನು ನಮ್ಮ ಮದರಿಂದ ಹೊಂಟಿವಿ. ಹೋಗಿ ಅವನೊಂದಿಷ್ಟು ಕರ್ಕೊಂಬರೋದ ಮತ್ತು ನಾನೊಂದಿಷ್ಟು ವರ್ಕ್ ಸಲುವಾಗಿ ಅಂತ ಹೇಳಿಕೆ ಸ್ವಲ್ಪ ಬೇರೆ ಕಡೆ ಹೊಂಟಿವಿ. ಅದು ಮುಗಿಸ್ಕೊಂಡು ವಾಪಸ್ ಬರುವಾಗೈತೆ ನಮ್ಮ ಹಳೆಯಾಗ ಎತ್ತಾಕೊಂಬರ್ಬೇಕು ಅನ್ನೋ ಪ್ಲ್ಯಾನ್ ಆಗದ. ನೋಡುವ ಏನೇನಾಗುತ್ತಾ ಏನೇನಿಲ್ಲ ಅನ್ನೋದು. ಅದಕ್ಕೆ ಇವಾಗ ಒಂದು ಸ್ವಲ್ಪ ಬೇರೆ ಕಡೆ ಹೊಂಟಿವಿ. ಅದ್ರ ಸಲುವಾಗಿ ಅಂತ ಹೇಳಿದ್ರೆ ನಮ್ಮ ಹಳೆಯ ಕರ್ಕೊಂಬರೋದು. ಅದ್ರ ಸಲುವಾಗಿ ನಾವು ಹೊಂಟಿಸೋಲ್ಲ ಬೇರೆ ಕಡೆ. ಅದಕ್ಕೆ ನಮ್ಮ ಹಳೆಯ ಒಬ್ಬನೇ ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಕರ್ಕೊಂಡ್ವಿ. ಆ್ಯಂಡ್ ಅವನೊಂದು ಟ್ಯೂಷನ್ ಹಚ್ಚಾರಂತ. ಟ್ಯೂಷನ್ 2ನೇ ಕ್ಲಾಸ್ ಅದನ್ನು. ಇವಾಗ ನಾವು ನೋಡ್ರಿ 10ನೇ ಮುಗಿದ್ರೆ ಟ್ಯೂಷನ್ ಹಚ್ಚಿಲ್ಲ ಅಂಥ ಮನುಷ್ಯ. ಸೆಕೆಂಡರಿಗೆ ಸ್ವಲ್ಪ ನಾವು ಟ್ಯೂಷನ್ ಹಚ್ಚಿದ ನಿಜ ಹೇಳ್ಬೇಕಂದ್ರೆ. ನಾವು 1ನೇಂದ 10ನೇ ಮುಗಿದ್ರೆ ಟ್ಯೂಷನ್ ಹಚ್ಚಿಲ್ಲ ನಾವು ಅಂಥವ್ರು. ಇವಾಗ ನಮ್ಮ ಮಳ್ಯಾಗ 2ನೇ ಕ್ಲಾಸ್ ಅದನ್ನ ಇವಾಗೇ ಟ್ಯೂಷನ್ ಹಚ್ಬಿಟ್ರತ್ತ ಅವನಿಗೆ. ಅವನದು ವೆಕೇಶನ್ ಬಿಡಪ್ಲಿಲ್ಲ ಓರವ್ವ ಹೇಳ್ಬಾರ್ದು. ನಮ್ಮ ಅಕ್ಕಂದು ದೊಡ್ಡ MBBS ಮಾಡಕತ್ತಾಳ ಅನ್ಸ್ಲಾಗತ್ತ ಅವನಿಗೆ. ಹಂಗೆ 2ನೇ ಕ್ಲಾಸಿಗೆ ಒಟ್ಟ ಬಿಡ್ಲಾಕೆ ತಯಾರಿಲ್ಲ. ಜೋರವರಿ ಮಾಡಿ ಕರ್ಕೊಂಡ್ಬರ್ಲಕ್ಕ ರೆಡಿ ಆಗಿವಿ. ಅವ್ನು ತಲೆ ತುಂಬಿಟ್ಟಿನಿ. ಅವೆಲ್ಲ ಮುಂಜಾನೆಯಿಂದ ಗಂಟೆ ಬಿಟ್ಟು ಅವ್ರಿಗೆ ನಾವು ಓದ್ತೀನಿ ಅಂದ್ರೆ ಓದ್ತೀನಿ ಬೆಳಗ್ಗೆ ಕಾಲ್ ಮಾಡಿದ್ದ. ನಾವು ಬರ್ತೀನಿ ಬರೀ ಕರ್ಕೊಂಡಲ್ಲ ಬಾ ಅಂತ ಹೇಳಿದ್ರೆ ಲೆಟ್ಸ್ ಗೋ. ಮತ್ತು ಎತ್ಕೊಂಡು ಬರೋ ಅವನಿಗೆ 2 ಡೇಸ್ ಒಳಗೆ ಸ್ವಲ್ಪ ಬೇರೆ ಕಡೆ ಏನೋ ಪ್ಲ್ಯಾನ್ ಇಟ್ಟಿವಿ. ಅದಕ್ಕೆ ಆ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಅವನಿಗೆ ಕರ್ಕೊಂಡು ಹೋಗ್ಬೇಕನ್ನೋ ಪ್ಲ್ಯಾನ್ದಾಗ ನಾವಿದ್ದೀವಿ. ಸೊ ಇವಾಗ ಕರ್ಕೊಂಬರ್ಲಕ್ಕೆ ಹೋಗ್ಬೇಕು. ಇವಾಗ ಫಸ್ಟ್ ಒಂದು ಸ್ವಲ್ಪ ನಾಷ್ಟ ಮಾಡ್ಬೇಕಂತ ಅನ್ಕೊಂಡೀನಿ. ನಾಷ್ಟ ಏನು ಮಾಡಿದ್ರೆ ಗೊತ್ತಿಲ್ಲ. ನೋಡೋ ಬನ್ನಿ. ಅವರು ನಮ್ಮ ಮೇಡಮ್ ಅವರು ನಮ್ಮ ತಂಗಿ ಹೊರಗಡೆ ಹೋಗ್ಯಾರ ಅಂಗಡಿಗೆ. ನಾನು ಸ್ನಾನ ಮಾಡೋಕೆ ಹೋಗಿದ್ದೆ. ಸ್ನಾನ ಮಾಡೋಕೆ ಹೋಗೋದ್ರಾಗ ಸ್ವಲ್ಪ ಅಂಗಡಿಗೆ ಬರ್ತೀವಿ ಹೋಗ್ಯಾರ. ಉಪ್ಪಿಟ್ಟು ಮಾಡ್ಯಾರ ಗೈಸ್. ಉಪ್ಪಿಟ್ಟು ನೋಡ್ರಿ, ಇಲ್ಲಿ ನೋಡೋರು ಗೊತ್ತಾಗುತ್ತೆ. ಉಪ್ಪಿಟ್ಟು, ಬ್ಲ್ಯಾಕ್ ಟೀ ಮಾಡ್ಯಾರ, ಚಹಾ. ಶಿಸ್ತಿಗೆ ಒಂದು ಸ್ವಲ್ಪ ಅದನ್ನೇ ನಾಷ್ಟ ಮಾಡಿಬಿಟ್ಟು ಶಿಸ್ತಿಗೆ ಒಂದು ಸ್ವಲ್ಪ ಹೋಗ್ಬಿಟ್ಟು ಬರೋಮಂದ ತೊಗೊಬಿಡೋಣ ಮಂಟ್ರೋಡಲ್ಲಿ ಅಳಿಗಾಡ್ಕೋತವ್ರು ಹಾಲು ತೊಗೊಂಡು ಬನ್ನಿ. ಶಿಸ್ತು ಒಂದಿಷ್ಟು ನಾಷ್ಟ ಮಾಡಬೇಕು. ಮತ್ತು ಏನೋ ಒಂದು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಬೇಕಂತ ಅಂದ್ಕೊಂಡೀನಿ. ಅದಕ್ಕೆ ನೋಡುವ ಏನಾಗುತ್ತೆ ಅನ್ನೋದು. ನಮ್ಮ ಸ್ವೀಟಿ ನಿನ್ನೆ ನೈಟ್ ಫುಲ್ ಹೊರಗೆ ಹೋಗ್ಯಾಳ್ರಿ. ಹೊರಗೆ ಹಾಕಿಬಿಟ್ಟಿವಿ. ಹೊರಗೆ ಹಾಕಿಲ್ಲ ನಾವು. ಏನು 1 ಗಂಟೆ ತನಕ ವೇಟ್ ಮಾಡಿ ನಾ ಬಾ ಅಂತ ಹೇಳಿದ್ರೆ 1 ಗಂಟೆ ಮೇಲೆ ತೀರಾ ಸೌಂಡ್ ಮಾಡೋದು ಓವರ್ ಆಗುತ್ತಲ್ಲ. ಅದ್ರ ಸಲುವಾಗಿ ಐತಲ್ಲ ಬಿಟ್ಟೆ ನಾನು. 1 ಗಂಟೆ ತನಕ ಎಟ್ಟು ಮಾಡಿದ್ರು ಒಟ್ಟ ಬಂದಿಲ್ಲ. ಒಮ್ಮೆ ಬೆಳಗ್ಗೆ ಭಾಳ ಹತ್ತಿರ ಬಿದ್ದುಬಿಟ್ಟ ನಮ್ಮ ಸ್ವೀಟಿ ಬಗ್ಗೆ ಹೇಳಲಾರ್ದಂಗೆ ಅದ. ಇವಾಗ ಡ್ರೆಸ್ ಯಾವ ಹಾಕೋಬೇಕಂತ ನೋಡಬೇಕು. ಹೋಗ್ಬೇಕಂದ್ರೆ ಬಟ್ಟೆ ಹಾಕೊಳ್ಳೋದು ಹೈರಾಣ ಆಗ್ಬಿಟ್ಟು ನನಗೆ. ಎಲ್ಲಾರು ವಿಡಿಯೋ ಮಾಡೋದು ಇರ್ಬೋದು, ಎಲ್ಲಾರು ಹೋಗೋದಿರ್ಬೋದು, ಯಾವ ಡ್ರೆಸ್ ಹಾಕೊಳ್ಳಿ ಅನ್ನೋದು ಕನ್ಫ್ಯೂಷನ್. ಫುಲ್ಲು ಕನ್ಫ್ಯೂಸ್ ತೀರಾ. ಈಗಂತೂ ಎಲ್ಲ ಡ್ರೆಸ್ ಹಾಕ್ಕೊಂಡು ವಿಡಿಯೋಸ್ ಮಾಡಕತ್ತೀನಿ. ಸೊ ಹಂಗಾಗಿ ನನಗೆ ಕಂಫರ್ಟೇಬಲ್ ಆಗಲಿಕ್ಕದ. ಯಾವ ಬಟ್ಟೆ ಹಾಕ್ಕೊಂಡು ವಿಡಿಯೋ ಮಾಡಬೇಕು, ಯಾವ ಬಟ್ಟೆ ಹಾಕೋಬೇಕು, ಇವು ಯಾವಾಗ ಹಾಕಿದೆ ಈ ಥರ ಥಿಂಕಿಂಗ್ ಬರೋದು. ಇನ್ನೊಂದು ಸ್ವಲ್ಪ ಬಟ್ಟೆ ತೊಗೋಬೇಕು ನಾನು. ಕಮ್ಮಿಗೆ ಬಟ್ಟೆ ನಾನು. ಅದಕ್ಕೆ ನಾನೇ ಹಿಂಗಂದ್ರೆ ನಮ್ಮ ಪಾರ್ಟ್ನರ್ ಹೆಂಗಲ್ಲ ಹಾಕಿಲ್ಲ. ಬನ್ನಿ ಈಗ ಇದೆಲ್ಲ ಡ್ರೆಸ್ ಯಾವುದೋ ಒಂದು ಸೆಲೆಕ್ಟ್ ಮಾಡಿ ಅವ್ರಿಗೆ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಡ್ತಾರೆ.
ತೊಗೊಂಡ್ಬಿಟ್ಟು ಬರುವ ಹಾಕ್ಕೊಂಡು ಬರೋಣಂತ. ಲೆಟ್ಸ್ ಗೋ ಗೈಸ್. ಫಟಾಫಟ ಅಂತ ಹೇಳಿ ಒಂದು ಶಿಸ್ತು ಒಂದು ಸ್ವಲ್ಪ ಹಾಲಿಗೆ ತರ್ತಾರೆ. ಹಾಲಿಗೆ ತಂದಾರ ಮಿಲ್ಕ್ ಶೇಕ್ ಮಾಡ್ಕೊತೀನಿ, ನಾಷ್ಟ ತಿಂತೀನಿ. ನಾಷ್ಟ ತಿಂದ್ಬಿಟ್ಟು ಸಿಗ್ತೀನಿ ಅಂತ ನಿಮಗೆ ಡೈರೆಕ್ಟಾಗಿ ಬಂದು ನೋಡ್ರಿ. ಗೈಸ್ ಫೈನಲಿ ನಾಷ್ಟ ರೆಡಿ ಆಯಿತು. ಈಗ ಉಪ್ಪಿಟ್ಟು ಮಾಡ್ಯಾರಲ್ಲ, ಉಪ್ಪಿಟ್ಟು ತಿನ್ನಕತ್ ಕುಂತೀವಿ ನೋಡ್ರಿ. ಇಲ್ಲಿ ಉಪ್ಪಿಟ್ಟು ಏಕ್ ನಂಬರ್ ಉಪ್ಪಿಟ್ಟು ಮಾಡ್ಯಾರ ಇವ್ರು ನೋಡ್ರಿ. ಬೋಸ್ರ ಮೇಲೆ ತಿನ್ನಕತ್ತಾರ. ಗಾಯ್ಸ್ ಇವತ್ತು ಒಂದಿನ ಎದ್ದು ಜಾಕ ಮಾಡಿ ಬಾರಿ ಹೇಳಕತ್ತ. ಗಾಯ್ಸ್ ಇವತ್ತು ನಮ್ಮ ಕ್ರೇಜಿ ಅವ್ರು ನನಗ ಕಾವ್ಯಾಗ ಬಿಟ್ಟು ತಿರ್ಗಾಡಕ್ ಹೊಂಟಾರ ನೋಡಿ. ಟ್ರಿಪ್ ಮಾಡತ್ತೀವಿ ಗಾಯ್ಸ್. ನಾನು ನಮ್ಮ ಮದರ್ ಇಂಡಿಯಾ ಹೋದೆ ಅಂದ್ರೆ 2 ದಿನ ಟ್ರಿಪ್ ಮಾಡ್ಕೊಂಡ್ ಬರ್ತೀವಿ. ಈಗ ನಮಗ ಕರ್ಕೊಂಡು ಹೊಂಟಿಲ್ಲ ಇವ್ರಿಗೆಲ್ಲ, ನಾವು ಅಷ್ಟೇ ಹೋಗೋದು. ನಮಗೂ ಕರ್ಕೊಂಡು ಹೊಂಟಿಲ್ಲ. ಬರ್ತೀವಿ ಅಂತಂದ್ರೆ ಇದಕ್ಕೊಂದಕ್ಕೆ ಬಿಟ್ಟು ಹೊಂಟಾರ ನೋಡ್ರಿ. ಎಲ್ಲರಿಗೂ ಕರ್ಕೊಂಡು ಹೋಗಿದ್ರು. ನಮ್ಮ ಮಳೆಯಾಗ ಎತ್ಕೊಂಡ್ಬರ್ಲಕ್ಕ ಹೊಂಟಿವಿ. ಮತ್ತು ಸ್ವಲ್ಪ ನಂದೊಂದಿಷ್ಟು ಅದು ಇನ್ಫಾರ್ಮೇಷನ್ ಬಗ್ಗೆ ಹೇಳಿದ್ನಲ್ಲ, ಅದ್ರ ಬಗ್ಗೆ ಒಂದಿಷ್ಟು ಮಾತಾಡಿ ಸ್ವಲ್ಪ ಬ್ಯಾಂಕಿಗೆ ಇದು ಹೋಗ್ಬೇಕು. ಸೊ ಅದಕ್ಕೆ ಭಾಳ ಕೆಲಸ ಅದಾವ. ಸುಮ್ಮನೆ ಇವರೆಲ್ಲ ತೊಗೊಂಡು ತಿರುಗಾಡಿ ಕಾಲಿಗೆ ತೊಗೊಂಡು ಕಟ್ಕೊಂಡು ಜಗ್ಗಾಡ್ಕೊ ತಿರುಗಾಡ್ದಂಗೆ ಆಗ್ತದ. ನಾವೇನು ಸ್ಪೀಡ್ ಬರಲ್ಲ ಗಾಯ್ಸ್. ಇವ್ರು ಬರಲ್ಲ ಇನ್ನು ಭಾಳ ಸೊಕಾಸ್ ಬರ್ತಾರ. ನಾವು ಮೊದಲು ಹೊತ್ಕೊಂಡು ಹೋಗೋಷ್ಟೇ ಅದೇ ಲೆವೆಲಿಗೆ ಬರ್ತೀನಿ. ಅದಕ್ಕೆ ಪಟ ಪಟ ಅಂತೇಳಿ ಇವಾಗ ನಾಷ್ಟ ಮಾಡ್ಕೊಂಡ್ಬಿಟ್ಟು ರೆಡಿಯಾಗಿ ಹೋಗ್ಬೇಕು. ಅದಕ್ಕೆ ವೇಟ್ ಮಾಡಕತ್ತೀವಿ. ಆರಾಮ್ ಇರ್ತೀವಿ. ಕಾಂಕ್ರೀಟ್ ಮಾಡ್ಯಾರ ಮಾಡಂತ ಹೇಳಿದವನೇ ಇವನೇ ಗೈಸ್. ನಿಜ ಹೇಳ್ಬೇಕಂದ್ರೆ ಅಂದರೆ ಉಪ್ಪಿಟ್ಟು ಚಂದ ಆಗುತ್ತೆ ಗೈಸ್, ಹೊಟ್ಟೆ ತುಂಬುತ್ತೆ. ಆ್ಯಂಡ್ ನನಗೆ ಚಾ ಇರ್ಬೇಕು, ಈ ಥರ ಬ್ಲ್ಯಾಕ್ ಚಾ ಇರಬೇಕು, ಅದ್ರ ಕೂಡ ಉಪ್ಪಿಟ್ಟು ಇರಬೇಕು. ನಾಷ್ಟ ಹೊಟ್ಟೆ ತುಂಬುತ್ತೆ. ಇಲ್ಲಾಂದ್ರೆ ನಾಷ್ಟ ಹೊಟ್ಟೆ ತುಂಬಲ್ಲ ನನಗೆ. ಅದಕ್ಕೆ ಈ ಥರ ಹೊಟ್ಟೆ ತುಂಬ ನಾಷ್ಟ ಮಾಡ್ಕೊಂಡ್ಬಿಟ್ಟು ಸಿಗ್ತೀನಿ ಅಂತ ನಿಮಗೆ. ಬನ್ನಿ. ಈ ಉಪ್ಪಿಟ್ಟೊಳಗೆ ಚಾ ಹಾಕೊಂಡು ತಿಂತಿದ್ದೆ ಗೈಸ್. ಯಾರ್ಯಾರು ಹಂಗೆ ತಿಂತಿದ್ರಿ ಕಮೆಂಟ್ ಮಾಡ್ರಿ. ಬಟ್ ನಾ ಮಾತ್ರ ಭಾಳ ತಿಂತಿದ್ವಿ. ಚಾ ಚಪಾತಿ ತಿಂತಾರೆ, ಉಪ್ಪಿಟ್ಟನೇ ಚಾ ಯಾರು ತಿನ್ನಲ್ಲ. ಹಾಲಿನ ಚಾ ನಾನೇ ಫಸ್ಟ್ ಕೇಳಿದಾಗ ಶಾಕ್ ಆಗಿದ್ದೆ ನಿಜ ಹೇಳ್ಬೇಕಂದ್ರೆ. ಹಾಲಿನ ಚಾ ಮತ್ತೆ ಅದೇ ಹಾಲಿನ ಚಾ ಉಪ್ಪಿಟ್ಟ ಮಸ್ತ್ ಟೇಸ್ಟ್. ನೀವು ಯಾರು ಹಂಗೆ ಮಾಡಿರಿ ಕಾಮೆಂಟ್ ಮಾಡ್ರಿ. ನಾವಂತೂ ಹಂಗೆ ಮಾಡ್ಕೊಂತಿದ್ದೀವಿ ನೋಡ್ರಿ. ಉಪ್ಪಿಟ್ಟ ಚಾ ಯಾರು ತಿಂದಿರ್ ಕಮೆಂಟ್ ಮಾಡ್ರಿ. ಚಾ ಚಪಾತಿ ಯಾರು ತಿಂದಿರ್ ಕಮೆಂಟ್ ಮಾಡ್ರಿ. ಚಾ ಚಪಾತಿ ನಾರ್ಮಲ್ ಎಲ್ಲರೂ ತಿಂತಾರ. ಉಪ್ಪಿಟ್ಟ ಚಾ ಯಾರು ತಿನ್ನೋದೇ. ನನಗೆ ಪಟ ಅಂತೇಳಕ್ಕೆ ನಾಷ್ಟ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ಗೈಸ್ ಫೈನಲಿ ಬಸ್ ಬರ್ತೀವಿ. ಈಗ ಡೈರೆಕ್ಟ್ ಹೋಗೋದ. ಲೆಟ್ಸ್ ಗೋ. ಹೋಗೋ ಇವಾಗ ಪಟ ನಂಗೆ ಭಾಳ ದೂರಿನ ಜರ್ನಿ, 2-3 ತಾಸಿನ ಜರ್ನಿ ಮಾಡ್ಕೊಂಡು ಡೈರೆಕ್ಟ್ ಅಲ್ಲೇ ಎದ್ಬಿಡೋದು. ಈಗ ಟೈರ್ಡ್ ಈಗ ಡೈರೆಕ್ಟ್ ಅಲ್ಲೇ ಇದ್ದೇವೆ. ವಾಪಸ್ ಬರೋವಾಗೈತಲ್ಲ ಮಳೆ ಕರ್ಕೊಂಡು ಎತ್ತಾಕೊಂಡು ಬರುವ. ಅವ್ನಿಗೆ ಮಳೆ ಎತ್ಕೊಂಡ್ಬರ್ಬೇಕು. ಅದಕ್ಕೆ ಅವ್ನಿಗೆ ರೆಡಿ ಮಾಡಿರ್ತೀವಿ. ನಮ್ಮೆಲ್ಲ ಕೆಲಸ ಮುಗಿಸ್ಕೊಂಡು ಅವ್ನಿಗೆ ಬರುವಾಗೈತಲ್ಲ ನಮ್ಮ ಮಳೆ ಒಮ್ಮೆ ಕರ್ಕೊಂಡು ಬರೋಂತ. ಒಳ್ಳೆ ಬ್ಲಾಗ್ಗಳು ಬರ್ತಾವೆ. ಮತ್ತು ಇನ್ನೊಂದು ಗೊತ್ತಾಗತ್ತೆ ಗೈಸ್, ಒಳ್ಳೆಯದು ಕ್ರೇಜಿಯಾಗಿರೋ ಬ್ಲಾಗ್ಗಳು ಅದಾವೆ ನೋಡಿರಿ ನೀವು. ಲೆಟ್ಸ್ ಗೋ. ಹೋಗೈತೆ ಡೈರೆಕ್ಟ್ ಸಿಗ್ತೀನಿ ಅಂತ ಒಂದಿಷ್ಟು ಸಿನಿಮ್ಯಾಟಿಕ್ ಶಾರ್ಟ್ಗಳು ಎಂಜಾಯ್ ಮಾಡಿ ಆಮೇಲೆ ಐತೆ ಡೈರೆಕ್ಟ್ ನಿಮಗೆ ಅಲ್ಲೇ ಹೋಗಿ ಸಿಗ್ತೀನಿ. ಗೈಸ್ ಫೈನಲಿ ಶಿಸ್ತಿಗೆ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಊಟಕ್ಕೆ ಬಂದೀವಿ. ಈಗ ಸ್ವಲ್ಪ ಬಿರಿಯಾನಿ ತಿಂದ್ಬಿಟ್ಟು ಹೋಗ್ಬೇಕು. ಅದಕ್ಕೆ ಈ ಬಿರಿಯಾನಿ ತೊಗೊಂಡಿವಿ. ಈಗ ತೊಗೊಳೋರಂಗೆ ಮಸ್ತಾಗಿ ಬಿರಿಯಾನಿ ತೊಗೊಂಡ್ವಿ. ಎಲ್ಲ ಕೆಲಸ ಅಂತೂ ಮುಗಿದ ಒಂದು ಇವಾಗ ತಿಂದು ಹೋಗೋದಷ್ಟೇ. ಪಡ ಹೋಗುವ ಭಾಳ ಕೆಲಸ ಆಗಿದೆ. ಅದಕ್ಕೆ ಹೋಗಿ ನಾನು ಮಳೆ ನೋಡ್ಕೊಂಡು ಹಚ್ಚಕತ್ತಾನ ಬಂದು ಅಂತೇಳಿ ಅದಕ್ಕೆ ನನ್ನ ಕೆಲಸ ಅಂತೇಳಿ ಅವ್ನಿಗೆ ಹೋಗಿಲ್ಲ. ಇವಾಗ ಇದು ಮುಗಿಸ್ಕೊಂಡು ಹೋಗೋಣ ಪಟಾಕ್ಸೆ. ಸುರ್ಸುಂದ್ರಿ ಹೇಯ್ ನೋಡಿ ಸುರ್ಸುಂದ್ರಿ. ಗೈಸ್ ಫೈನಲಿ ನಮ್ಮ ಕೆಲಸ ಅಂತೂ ಸಕ್ಸಸ್ ಆಗಲಿಲ್ಲ. ಬಟ್ ಇದು ನೋಡಕ್ಕೆ ಬಂದೀವಿ. ಇವಾಗ ಇಲ್ಲ ನೋಡ್ರಿ ರಾಜಾವಲಿ ಇವನಿಗೆ ಎತ್ಕೊಂಡೋಗ್ಲಕ್ಕ ಬಂದಿದ್ವಿ. ಬಟ್ ಇವಂದೇ ಕರೆಕ್ಟ್ ಆಯ್ತು. ನಾವೇನು ಹೋಗೋದು ಆಗಲಿಲ್ಲ. ನಮ್ಮೇನು ಕೆಲಸ ಬಂದು ಸಕ್ಸಸ್ ಆಗಲಿಲ್ಲ. ನಂಗೆ ಗೊತ್ತಾಡ್ರಿ ನಮ್ಮ ಹೀರೋಣಿ ನಾವು ರೆಡಿ ಆಗೋದ ನೋಡ್ರಿ. ಈಗ ಅಪ್ಪಾಜಿ ಇವಾಗ ಇವನಿಗೆ ಎತ್ಕೊಂಡು ಸೀದಾ ಬಿಜಾಪುರ ಹೋಗೋದೆ. ಬಾಯ್ ಮಾಡಿ ಸಿಗ್ತದೆ ನಿಮ್ಗೆ ಆಮೇಲೆ ಬನ್ನಿ. ಗೈಸ್ ಫೈನಲಿ ನಮ್ಮ ಡೆಸ್ಟಿನೇಷನ್ ಬಂದು ಇವಾಗ
ಒಂದು ಸ್ವಲ್ಪ ರೋಲ್ ತೊಗೊಂಡಿನಿ. ಇವಂತೂ ದಿನಲ್ಲ ಇವನಿಗೆ ಐತಲ್ಲ ನೂಡಲ್ಸ್ ಬೇಕಂತ ಅಲ್ಲಿ ಮನೆಗಿದ್ದವರಿಗೆ ನಮಗೆ ಒಂದು 4 ರೋಲ್ ತೊಗೊಂಡು ಹೋಗುವ ಬನ್ನಿ ಇವಾಗ ಪಡ ಅಂತೇಳಿ ಒಂದಿಷ್ಟು ನೂಡಲ್ಸ್ ಮಾಡ್ಕೊಂಡು ಬೇಗ ಬನ್ನಿ ಅಂತ 8 ಗಂಟೆ ಮೇಲೆ ಟೈಮ್ ಅದಕ್ಕೆ ಲೇಟ್ ಆಗೋದು. ಲೆಟ್ಸ್ ಗೋ, ಹೋಗುವ ಬನ್ನಿ ಚಲೋ. ಗೈಸ್ ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬರೋದ್ರೊಳಗಡೆ 8:30 ಆಗ್ಯಾವ ನೋಡ್ರಿ ಟೈಮ. ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟ ಹೈರಾಣ ಬಸ್ಗಳಾಗ ಟ್ರಾವೆಲ್ ಮಾಡಿಬಿಟ್ಟು. ಇವಾಗ ನಾನಂತೂ ಎಲ್ಲಂದ್ರೂ 1 ವರ್ಷ ಆಯ್ತು ನಾನು ಬಸ್ನಾಗ ಟ್ರಾವೆಲ್ ಮಾಡಿ. ಇಲ್ಲಿ ಚಕ್ರ ಹೊರಾಗೋದು ನನಗೆ ಬೈಕ್ ಮೇಲೆ ಬರೀ ಬೈಕ್ ಮೇಲೆ ತಿರುಗಿದ್ದೀನಲ್ಲ, ಹಂಗಾಗಿ ಅದು ಕಂಫರ್ಟೇಬಲ್ ಆಗಿಬಿಟ್ಟಿನಿ. ಭಾಳ ಕೆಟ್ಟ ಹೈರಾಣ ಆಯ್ತು ನನಗೆ ನಿಜ ಹೇಳ್ಬೇಕಂದ್ರೆ. ಫೈನಲಿ ನೋಡ್ರಿ ಬನ್ನಿ ಇವಾಗ ಪಡ ಅಂತೇಳಿಕೆ ಒಂದಿಷ್ಟು ಚಿಕನ್ ರೋಲ್ ತಂದಿದ್ದೆ ನೋಡ್ರಿ. ನಾ ಚಿಕನ್ ರೋಲ್ ತಿನ್ನುವ ಸಮಯ ಇವಾಗ. ನಮ್ಮ ಪಾರ್ಟ್ನರ್ ಅವರಿಗೆ ಸಿಕ್ಕಾಪಟ್ಟೆ ನೆನ್ಸಕತ್ತಾರ ಅವರು. ಇಷ್ಟು ನೆನ್ಸಕತ್ತಾರಂದ್ರೆ ಸಿಕ್ಕಾಪಟ್ಟೆ ನೆನ್ಸಕತ್ತಿದ್ರು ಅವರು. ನೋಡ್ರಿ ಫೈನಲಿ ಬಂದ್ರು. ಚಿಕನ್ ರೋಲ ನಮ್ಮ ಪ್ರೈಸಿವರೆಗೆ ಹೇಳಿದ್ದೆ ಅವಾಗ ತಗೊಂಡ್ ಬಾ ಅಂತೇಳಿ. ಬಟ್ ಟೈಮ್ ಕೂಡಿ ಬಂದಿದ್ದಿಲ್ಲ ಅದು. ನಿಜಾಗ್ಲೂ ಅನ್ಸಿತ್ತು ನನಗೆ ನೀ ತರ್ತೀನಿ ಚಿಕನ್ ರೋಲ್ ಅಂತೆ. ಕರೆಗೂ ನಮ್ಮ ತಲೆ ಇಲ್ಲಿ ಬಂದು ನೆನಪಾಗ ತಗೋರಿ. ನಮ್ಮ ಕಡೆಯಿಂದ ನಿಮಗೊಂದು ಬಹುಮಾನ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಸ್ತ್ ಇರ್ತದೆ ಚಿಕನ್ ರೋಲ್. ಅದು ಬಿಜಾಪುರ ಎಕ್ಸ್ಪೆಷಲಿ ಭಾಳ ಚಂದ ಮಾಡಕತ್ತಾರ. ಬನ್ನಿ ಇವಾಗ ಐತಲ್ಲ ನಾವು ಚಿಕನ್ ರೋಲ್ ತಿನ್ನುವ. ತಗೋರಿ ಮಾತಾಡ್ಸ್ರಿ ಅವರೇ. ಇದು ನನಗೆ, ಇದು ನಮ್ಮ ತಂಗಿಗೆ ಎಲ್ಲ ನಮ್ಮ ಚಿಕನ್ ರೋಲ. ಮೆವನೀಸ್ ಜಾಸ್ತಿ ಹಾಕೊಂಡಿದ್ದೇನೆ ಅದ್ರೊಳಗೆ. ಮೆವನೀಸ್ ಇದ್ರೆ ಚಂದ ಆಗ್ತದೆ. ಗೈಸ್ ಮಸ್ತ್ ಟೇಸ್ಟ್ ಮಾಡಿ ನೋಡ್ರಿ. ಮಸ್ತ್ ಎಷ್ಟು ಗೈಸ್ ಇಲ್ಲದ ನೋಡ್ರಿ ನಮ್ಮ ಅಳಿಯ ಹೆಂಗೆ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ನಮ್ಮ ಅಕ್ಕಗೆ ಹೇಳಿ ಬೈದು ಕಳಿಸಿದ ಮಿಲಿಟ್ರಿ ಹೇರ್ ಸ್ಟೈಲ್ ಹೋಗಿ ಇವಾಗ ಚಂದ ಮಾಡಿರಿ ಕಟ್ಟಿಂಗ ನೋಡ್ರಿ. ಬರೀ ಹೆಂಗೆ ಮಾಡ್ತಾರಂದ್ರೆ ಇವನಿಗೆ ನನಗೆ ಸಣ್ಣಗಿದ್ದಾಗ ಮಾಡ್ತೀರಪ್ಪ ಯಪ್ಪ ಅದೇ ರೀತಿ ಮಾಡ್ತಕತ್ತಾರೆ ಇವನಿಗೆ. ಸ್ವಲ್ಪ ಅಪ್ಡೇಟ್ ಇರ್ಬೇಕಲ್ಲ ಗೈಸ್. ಅದಕ್ಕೆ ಅವನಿಗೆ ಐತಲ್ಲ ಏನಂತಾರ ಎಗ್ ನೂಡಲ್ಸ್. ಅವನಿಗೆ ಎಗ್ ನೂಡಲ್ಸ್ ಒಂದು ಚಿಕನ್ ತಿನ್ನಲ್ಲ, ಮಟನ್ ತಿನ್ನಲ್ಲ. ಅವನಿಗೆ ಬರೀ ಇಂಥ ಎಗ್ ನೂಡಲ್ಸ್ ಬೇಕು, ಎಗ್ ರೈಸ್ ಬೇಕು, ಮತ್ತು ಚಿಕನ್ ಕಬಾಬ್ ತಿಂತಾನೆ. ಅವನಿಗೆ ಐತಲ್ಲ ವಿಡಿಯೋ ಮಾಡ್ತಾನಂತ. ಅವ ಹಿಂದಿಗೆ ಮಾಡಕ್ಕೆ ಅವ್ನ ಕೈ ಕೊಡ್ತೀನಿ. ಫಸ್ಟ್ ತಿಂದು ಗಟ್ಟು ಮುಟ್ಟಲ್ಲಿ ಅವ ವಿಡಿಯೋ ಮಾಡ್ಲಕ್ಕ. ಇಲ್ಲ ನೋಡ ನಮ್ಮ ತಂಗಿದ್ದಿಲ್ಲ ಅದಾಳೆ ಚಿಕನ್. ನಂಗೆ ಭಾಳ ಇಷ್ಟ ಇದು. ನಂಗೂ ತಿನ್ಬೇಕಂತ ಆಸೆ ಆಗಲಿ. ತೊಗೊಂಬಂದ್ರೆ ಹೇಳತ್ತೆ ತೊಗೊಂಬಂದ. ನಾವು ತಿಂತೀವಿ ತಿಂತೀವಿ. ನೀವು ಸಂಡೆ ಬಿಂಡು ಎಲ್ಲ ಹೊರ್ಸಂತ ತಿನ್ರಿ. ಸಂಡೆ ಗಿಂಡು ಎಲ್ಲ ಕುಡಿತಿಲ್ಲ ಸಂಡೆ ಹೊಸ ತಿನ್ರಿ. ನೆಕ್ಸ್ಟ್ ನಮಗೆ ನೀವು ತಿನ್ರಿ, ಖುಷಿಯಾಗಿರಿ ಸಾಕು. ಒಂದೊಂದೇ ತಂದನ ಖುಷಿಯಾಗಿರು. ಇದು ಸ್ನ್ಯಾಕ್ಸ್ ಟೈಪ್ ತಿನ್ಬೇಕು. ಹೊಟ್ಟೆ ತುಂಬ ಊಟ ಏನಿದು ಚಿಕನ್ ರೋಲ್ ಅಂದ್ರೆ ಇವತ್ತು ಅಡಿಗೆ ಇಲ್ಲ. ಬೆಳತು ಹೋಗಜ್ಜ ಭಾಳ ರಾಚಿಗೆ ಬಂದು ನಾವು ಊಟ ಸಲ ಎಲ್ಲಿ ಊಟ ಹೊಂಟಿಲ್ಲ. ಮುಂಜಾನೆಯಿಂದ ಶಿಸ್ತಾಗಿ ಊಟ ಬೇಕು. ಇದು ಒಂದಂತೂ ನಮ್ಮ ಇಂಥ 3 ರೋಲ್ ತಿನ್ಬೇಕು. ನೀವು ನಾವು ಮಾಡೋದು ಇಷ್ಟ ಆಗಲ್ಲ. ನಾನು ಇದೊಂದು ತಿಂದು ಜ್ಯೂಸ್ ಮಾಡ್ಕೊಂಡು ಕುಡಿದು ಕೇಳಿದೆ. ಇದಿಷ್ಟು ತಿಂದು ಮಕ್ಕೊಂಡ್ಬಿಡ್ತೀನಿ. ಅಪ್ಪಾಜಿ ತಿಂತಾನಿಲ್ಲ. ಅಲ್ಲಿ ನಾ ಬಂದಿಲ್ಲ ಏನು ಹಲ್ಲು ತೋರ್ಸ್ ನಿಂದು. ಏ ಬರಾಕತ್ತದಪ್ಪ. ಆಫ್ಟರ್ ಲಾಂಗ್ ಟೈಮ್ 8 ವರ್ಷ ಆಯ್ತು ನೀನು ಅಲ್ಲಿ ಬಿದ್ದು. ಈಗ ಬರಾಕತ್ತಲ್ಲ ಏನು ಜಾದಗಿದು ಮಾಡಿಸಿರಿ. ಬನ್ನಿ ನಾವು ತಿಂತೇವೆ. ತಿಂದ್ಬಿಟ್ಟು ಚೀತೆ ಅಂತ ನಿಮ್ಗೆ ಬನ್ನಿ ಗೈಸ್. ಇವಾಗ ಸಿಸ್ಟಮ್ ಒಂದು ಸ್ವಲ್ಪ ಅದು ಏನಂತಾರ ಚಿಕನ್ ರೋಲ್ ತಿಂದ್ವಿ. ಚಿಕನ್ ರೋಲ್ ತಿಂದ್ಬಿಟ್ಟು ಇವಾಗ ಒಂದು ಸ್ವಲ್ಪ ಕರ್ಬೂಜ ಹಣ್ಣು ತಂದಿರಂತ. ಸೊ ಅದ್ರದ್ದೈತಲ್ಲಿ ಇವಾಗ ಜ್ಯೂಸ್ ಮಾಡ್ತಾಯಿದ್ದಾನೆ. ಅವರು ತಿನ್ನಲಿಗಾರ ಚೆಂದಾಗಿ ಹೊಟ್ಟೆ ತುಂಬ. ಸೊ ಅದಕ್ಕೈತೆಲ್ಲ ಜ್ಯೂಸ್ ಮಾಡ್ಕೊಂಡು ಕೊಡಬೇಕು ಅಂತೇಳಿಕೆ ಅವರಿಗೆ ಜ್ಯೂಸ್ ಮಾಡ್ಬೇಕಂತ ರೆಡಿ ಮಾಡೀನಿ. ಎಲ್ಲ ಸ್ವಚ್ಛ ಕೈ ತೊಗೊಂಡಿನಿ ಗೈಸ್. ಮತ್ತೇನು ಅನ್ಕೊಬಿಡ್ರಿ ಹೈಜೀನ್ ಆಗಿಲ್ಲ ಅಂದ್ಬಿಡ್ತೀವಿ. ಸ್ವಚ್ಛ ಕೈ ತೊಗೊಂಡು ಮಾಡಕತ್ತೀನಿ. ನಾ ಮನುಷ್ಯ ಹಂಗಿಲ್ಲ, ನಾ ಭಾಳ ಹೈಜೀನ್ ಇದ್ದೀನಿ. ಈಗ ನೋಡ್ನಿ ಜೀವನದಾಗ ಇನ್ನೊಂದು ಸರ್ತಿ ಐತಲ್ಲ, ಕುಡಿಬಾರ್ದೆ. ಇದು ಕುಡ್ದಕ್ಕೆ ಕುಡಿಬಾರ್ದಲ್ಲ, ಬಿಡೋದೇ ಇಲ್ಲ ನೀ. ಅದೇ ನೋಡು, ಬಿಡ್ಲಾರ್ದಾಗ ಮಾಡ್ತೇನೆ, ಕುಡಿಲಾರ್ದಾಗ ಮಾಡ್ತೀರ ನೋಡ. ನೋಡ್ರಿ ಒಂದು ರೌಂಡ್ ಮಾಡ್ಬಿಡ್ತೀನಿ. ಮತ್ತೆ 2 ರೌಂಡ್ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿಕೆ. ಈ ಬಿಸಿ ಅದೇನಿದು ಇಲ್ಲ. 1 2 3 4 5 ಜನ
ಗೈಸ್ ಇವಾಗ ಇದ್ರೊಳಗಡೆ ಸಕ್ಕರೆ ಹಾಕಬೇಕು, ಸಕ್ಕರೆ ಕೊಡು ಮತ್ತು ಪಿಸ ಹಾಲು ಹಾಕಬೇಕು. ಶಿಸ್ತು ಒಂದು ಸ್ವಲ್ಪ ಹಾಲು ಹಾಕ್ತೀನಿ ತಡ್ರಿ ಇದಕ್ಕೆ. ದುದ್ದು ಇಷ್ಟು ಹಾಲು ಹಾಕ್ತೀನಿ. ಒಂದು ಸ್ವಲ್ಪ ನಮ್ಮ ಸ್ವೀಟಿಗೆ ಇಡ್ತೀವಿ ಇಸು ಹಾಲು ಹಾಕ್ಬಿಟ್ಟು ಸ್ವೀಟಿ ಕುಡಿಯಲ್ ಬಿಡ್ರಿ, ಬರೀ ಹಾಕಿ ಫುಡ್ದಿತ್ತಾಳ ಪರ್ಸೆಂಟ್ ಕ್ಯಾಟ್. ನಮ್ದು ಪರ್ಸೆಂಟ್ ಕ್ಯಾಟ್ ಅದು, ಅದು ಹೆಂಗೆ ಕಿತ್ತದ ಅದು ನಾಳೆ ಬರ್ತಾ ಕುಡ್ದೆ ಅಂದ್ರೆ ಹಟ್ಟು ಹಾಕಾಕತ್ತೀನಿ ಬೇಕಂತೇಳಿ. ರೆಡಿಯಾಗಿ ಸಿಗ್ತೀವಿ ಅಂತ ಗೈಸ್. ಅಲ್ಲಿವರೆಗೂ ಇವರಿಬ್ಬರದು ಉದ್ರಿ ಮಾತುಗಳು ಕೇಳ್ರಿ. ಏನ್ ಹೇಳ್ತೀರಾ? ಜ್ಯೂಸ್ ಮಾಡ್ಕೊಡಕತ್ತಾರ ನಿಮ್ಮ ಅಣ್ಣವರು. ಟೇಸ್ಟ್ ಮಾಡ್ಲಕ್ ನಾನಂತ ಫುಲ್ ರೆಡಿ ಆಗಿತ್ತು. ಗಾಯ್ ಸರ್ ಎಲ್ಲಿ ತಿಂದಾರ? ತುಟಿ ಎಷ್ಟು ಕೆಂಪಗಾಗ್ಯ ನೋಡ್ರಿ ಅವ್ರದ್ದು. ನಾನು ತಿಂದೀನಿ, ಆದ್ರೆ ನನಗೆ ಈಗಿನಷ್ಟು ಕೆಂಪಗೆ ಆಗೇ ಇಲ್ಲ. ಸುಮ್ಮ ತಿಂತೀವಿ ಇವತ್ತು ಒಂದಿನ, ದಿನ ತಿನ್ನಲ್ಲ. ತಿನ್ಬೇಕು ಅನ್ನಿಸ್ತ ತಿಂದ್ವಿ. ಬಟ್ ನನಗೆ ಕೆಂಪೇ ಆಗಿಲ್ಲ. ನೀವೇನು ಅವ್ರಿಗೆ ಹೆಲ್ಪ್ ಮಾಡಿಲ್ಲ ನಮ್ಮ ಅಣ್ಣ? ನಿಮ್ಮ ಅಣ್ಣಗೆ ನಾವು ಒಂದೇ ಒಂದು ಬರೇ ಅದು ಏನಂತ ಕರ್ಬೂಜ ಹಣ್ಣು ಮಿಕ್ಸರ್ಗೆ ಹಾಕಿದೆ ಅಂದ್ರೆ ನಿನ್ಲೇಶ ಕೆಟ್ಟಿತ್ತು ಹಂಗಂತ. ಅದಕ್ಕೆ ನಾವು ಸರ್ವಿಗೆ ಹೋಗೋದೇ ಇಲ್ಲ ಅವ್ರದ್ದು. ಇಲ್ಲಿ ಕೂಡ ತಗೊಂಬಂದ ಟೇಸ್ಟ್ ಮಾಡೋಣ ಕುಡಿ. ಮಸ್ತ್ ಜೀವನದಾಗೆ ಬಿಡಬಾರ್ದಂತ ಕುಡಿದಿದ್ರ ಹಾಗೆ ನೋಡ ಹಂಗಂದ ಗಾಯ್ಸ್. ಅವರು ಜ್ಯೂಸ್ ತೊಗೊಂಬಂದ್ ಬೆಳಕ ಸಿಗ್ತೀವಿ ಮತ್ತೆ. ಇಬ್ಬರಿಗೆ ಮನ್ಸು ಬಂದಿಲ್ಲ, ಮಕ್ಕೊಳ್ಳೋದು ಮಾಡೀವಿ ನೋಡಿ. ಮುಕ್ಕೊಳ್ಳೋದೇ ಮಾಡೀವಿ ನಾವು. ಎಷ್ಟಂತ ನೋಡ್ಬೇಕು ಟಿವಿ, ಅದನ್ನು ಬೇಸರ ಆಯ್ತು, ಮುಕ್ಕೊಂಡ್ಬಿಟ್ಟಿವಿ. ಇವತ್ತು ಅವ್ರು ಹೊರಗೆ ಹೋಗಿದ್ರು, ನಾವಿಬ್ರು ಮನೆಯಲ್ಲಿ. ಇವಾಗ ಬಂದಾರ ಮನೆ ಸ್ವಲ್ಪ ಇದು ಅನ್ಸ್ಲಕ್ಕ. ಅಪ್ಪಾಜಿನೂ ಬಂದಾನ. ಇವೆಲ್ಲ ನೋಡ್ರಿ ಅಪ್ಪಾಜಿ. ಏನಾದ್ರೆ ಭಾಳ ಮಂದಿ ಕೇಳಾಕತ್ತಿದ್ರು ವಿಡಿಯೋದಾಗ ಬಂದಿಲ್ಲ. ಅಳಿಯ ಮೊನ್ನೆ ಬಂದಿದ್ರಲ್ಲ ನಿಧಿಯದು, ನೀ ಬಂದಿದ್ದಿಲ್ಲಲ್ಲ ಗೈಸ್. ಭಾಳ ಜನ ಕಾಮೆಂಟ್ ಹಾಕೈತಿರ, ಅದಕ್ಕೆ ಬಂದು ನೋಡಿ ಗೈಸ್. ಡೈಲಾಗ ಸೂಪರ್ ಬಂದ ನೋಡ್ರಿ ಗೈಸ್. ಇವಾಗ ನಾಳೆ ನಿಮ್ಮ ಜೊತೆ ನೋಡೋಣ, ರೀಲ್ಸ್ ವಿಡಿಯೋ ಮಾಡೋಣ, ಎಂಟರ್ಟೈನ್ಮೆಂಟ್ ಮಾಡೋ ಫುಲ್ ಎಲ್ಲರಿಗೆ. ಗೈಸ್ ಅಲ್ಲಿ RCB ಗೈಸ್ ಫೈನಲಿ ರೆಡಿ ಮಾಡಿದೆ ಗೈಸ್. ಏಕ್ ನಂಬರ್ ಅನ್ನೋರಂಗ ನೋಡ್ರಿ. ಇದು ನನಗೆ, ಇದು ಅವರಿಗೆ. ನೀ ಯಾಕೆ ದೊಡ್ಡ ತಗೊಂಡಿ? ಇದು ನಾ ಮಾಡಿದ ಕ್ರೆಡಿಟ್ ನಮಗೆ ಅಲ್ಲ. ನೋಡ್ರಿ ಇದು ಅವರಿಗೆ ತಗೋ ಗಣಪ. ಇಲ್ಲ ನಮ್ಮ ಮಳೆ ಗೈಸ್, ಮೇಲೆ ನಮ್ಮ ಮಳೆ ಮತ್ತು ನಮ್ಮ ಮಳೆಯಾಗ ಟೇಸ್ಟ್ ಕೇಳೋದಿದ್ದೆ ಅವ್ನಿಗೆ ಕುಡ್ದೇ ಬಿಟ್ಟ. ಮಸ್ತ. ನಾ ಕುಡ್ದು ಕಾಮಿಡಿ ಮಾಡ್ತಾರೆ ಗೈಸ್. ಇವರು ಕಾಮಿಡಿ ಮಾಡ್ತಾರೆ, ಚೆಂದಾಗಿಲ್ಲ. ಮತ್ತೆ ಟೇಸ್ಟ್ ಮೇಡಮ್ ನೀವು ಅಂತವ್ರೆ ಗೈಸ್. ಇವಾಗ ಐತಲ್ಲ ಮಸ್ತ್ ಆಗೈತಲ್ಲ ಕರ್ಬೂಜದ್ದು ಜ್ಯೂಸ್ ಮಾಡಿದ್ದೆ. ಸೊ ಅದ್ರೊಳಗೆ ಹೆಂಗಾಗ್ಯದ ಏನಿಲ್ಲ ಅಂತ ಹೇಳಿಕೆ ಇವ್ರದ್ದೊಂದು ರಿಯಾಕ್ಷನ್ ತೊಗೋತೀನಿ. ಹೆಂಗಾಗ್ಯದ ಹೇಳ್ರಿ. ನನಗೇನು ಡಿಫ್ರೆನ್ಸ್ ಗೊತ್ತಾಗೋದು. ನಾವು ಊಟಕ್ಕೆ ಟಾಂಟ್ ಹೊಡಿತೈತಿ, ಈ ಥರ ಟಾಂಟ ಕುಡಿಯಂಗಾಗ್ಯದ ಗೈಸ್. ಕುಡಿಯಂಗಾಗ್ಯದ ಗೈಸ್. ಕರೆಕ್ಟ್ ನಿಜ, ಕುಡಿಯಂಗಾಗ್ಯದ. ಈ ಕಡೆ ಬಿಡಪ್ಲೇನೂ ಇಲ್ಲ, ಈ ಕಡೆ ಕುಡಿಯಪ್ಲೇನಿಲ್ಲ. ಏನು ಸೇಮ್ ನಾನು ನೋಡಿ ಕಲ್ತ ಹೊಡ್ರಿ ಈಗೆಲ್ಲ ನಾವು ಹೊಡಿತೀನಿ ಊಟದಾಗ ಎಲ್ಲಕ. ಹೆಂಗದ ಹಾನೆಸ್ಟ್ ರಿವ್ಯೂ ಇಲ್ಲಿ ಬರ್ತದೆ. ಚಂದಾಗೈತಿ. ಯಾವ್ದು ಸ್ವಲ್ಪ ಬುರ್ಗ ತಗೋತೈತಿ ಬರೀ. ಇಲ್ಲ ಯಾವ್ದು ಮಿಕ್ಸರಿಗೆ ಇದು ಬೇಡ. ಅಪ್ಪಾಜಿ ಹೇಳ್ತಾನೆ ಕರೆಕ್ಟ್. ಹೆಂಗಿದೆ ಕುಡಿದು ಬಿಟ್ಟು ಹೇಳಿ ಹೆಂಗೆ ಹಾನೆಸ್ಟ್ ರಿವ್ಯೂ ಕರೆಕ್ಟ್ ಹೇಳ್ಬೇಕು, ಸುಳ್ಳು ಹೇಳೋದಿಲ್ಲ. ಮಸ್ತ ಐಸ್ ಆಗಿದೆ, ಮಸ್ತ್ ಆಗ್ತೈತೆ. ಐಸ್ ಇಲ್ಲ ನಮಗೆ. ಸೊ ಹಿಂಗೆ ನಾವು ಮಾಡ್ಕೊತೀವಿ. ನಾವು ಸತಿ ಟೇಸ್ಟ್ ಮಾಡ್ತೇವೆ. ನಾ ಮಾಡಿದ್ದು ನಾ ಚಂದ ಅಂತ ಹೇಳಿ ಹೇಳ್ತೇನೆ, ನಿಮ್ಗೆ ಗೊತ್ತದ. ಸೊ ಚಂದ ಐತೆ ಅಂತ ಯಾಕೆ ಹೇಳ್ತೀವಿ? ಇದ್ದಿದ್ದು ಹೇಳು. ಯಾಕೆ ನಾ ಮಾಡಿ ಚಂದ ಇರ್ತದೆ ನನಗೆ ಗೊತ್ತದ. ಕುಡಿಯಾಗೆ ಮಾಡ್ತೀನಿ ಗೈಸ್ ನಾನು. ನಿಜವಾಗ್ಲೂ ಮಸ್ತಾಗಿದೆ, ಮಸ್ತಾಗಿದೆ. ಏಕ್ ನಂಬರ್. ಬನ್ನಿ ಗೈಸ್ ಪಟ ಅಂತ ಹೇಳಿ ನಾವು ಕುಡಿದ್ಬಿಟ್ಟು ಸಿಗಿದೆ ಅಂತ ನಿಮಗೆ. ಲೆಟ್ಸ್ ಗೋ. ಇವತ್ತು ಬಂದಿದ್ದೆ ನಾನು, ಅದಕ್ಕೆ ನಾನು ಭಾಳ ಜನ ಕಾಮೆಂಟ್ ಹಾಕತ್ತಿದ್ರಲ್ಲ, ಅದಕ್ಕೆ ಬಂದೀನಿ ಗೈಸ್. ಟ್ಯೂಷನ್ ಬಿಟ್ಟು ಬಂದೀನಿ, ಅದಕ್ಕೆ ಗೈಸ್. ಟ್ಯೂಷನ್ MBBS ಓದಕತ್ತಾನ. ಟ್ಯೂಷನ್ ಗೈಸ್. ನಮ್ಮ ಪಾಪ ಇಲ್ಲೇ ಇರು ಅನ್ನತ್ತಿದ್ದಾರೆ. ನಾನು ಟ್ಯೂಷನ್ ಬಿಟ್ಟು ಓಡಿ ಬಂದೀನಿ ರೀ. ನೋಡ್ಲಕ್ಕ ಅವರೇ ನೋಡ್ತಾರೆ, ನೋಡ್ಲಕ್ಕ ಅವರೇ ನೋಡ್ತಾರೆ. ಟೀಚರ್ ಬಿಟ್ಟಲ್ಲಿ ಹೋಗಿದೆ ಅಂತ ಟ್ಯೂಷನ್ ಬಿಡ್ಸಂಗೆ ಹಾಕೊಂಡ್ ಬಂದಿನಿ.
ಟ್ಯೂಷನ್ ಬಿಡಿಸಿ ಅದಾವ ಮಗನೇ. ಆದರೆ ಒಂದು 2-3 ದಿನ ಬಾರಪ್ಪ, ಸ್ವಲ್ಪ ಏನೋ ಒಂದು ನಡೆದ ಪ್ಲ್ಯಾನ್ ಮಾಡಿ ನಾವು ಕತ್ತಿ ನಾವು ಅದ್ರ ಸಲ ಅಂತೇಳಿ ಇವ್ನಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ನಮ್ಮ ಆಚೆನ ಮಳೆಯಾಗ. ಇವ ನೋಡಿದ್ರೆ ಇವ ಬರೋಕಾಸೆ ಅಲ್ಲಿ ಅವರು MBBS ಓದ್ಸೋರದಾರಲ್ಲಿ ಅವ್ರು ಕಳ್ಸಲಾಗಿದ್ರು ಇವತ್ತು ನಾನೇ ಕರ್ಕೊಂಡೆ ಶಿಸ್ತಾಗಿ ಇವತ್ತು ಹಿಡ್ಕೊಂಡು ಬಂದಾಯ್ತು. ಮತ್ತು ಮುಂದಿನ ತೋರಿಸ್ತೀನಿ. ಇವಾಗ RCB ವರ್ಷ ಸಾರ ಮ್ಯಾಚ್ ನಡೆದಾಗ ಅದೇ ಮ್ಯಾಚ್ ನೋಡ್ತಾ ಕುಂತೀನಿ. ಸ್ವಲ್ಪ ಫುಲ್ ಟೈರ್ಡ್ ಆಗಿದೆ. ಏನಂತಾರೆ ಜ್ಯೂಸ್ ಕುಡ್ದಾಯ್ತು, ರೋಲ್ ತಿಂದಾಯ್ತು, ಊಟ ಒಂದು ಮಾಡೋದು ಬಾಕಿ ಉಳಿದದ. ಊಟ ಮಾಡೋದು ಬಿಟ್ಟು ಎಲ್ಲ ಮಂದಿ ಪಾಚ್ಕೊಳಕತ್ತಾರ. ಹಿಂಗೆ ನಿದ್ದೆ ಅಂತ ನನಗೆ ಗೊತ್ತದ. ಅಡುಗೆ ಮಾಡಿದವ್ರಂತೂ ನಮ್ಮ ಮೇಲೆ ಕೊಯ್ಯ ಮಾಡ್ತಾರಪ್ಪ. ಸುಮ್ಮನೆ ಮಾತು ಡೈಲಾಗ್ ಮಾಡ್ತಿರ್ತೀನಿ ಅವಾಗ. ಲೆಟ್ಸ್ ಗೋ